ಮೋಟೋರೋಲಾ H60 Pro ಈ ಫೋನ್ ನಾನು ಸ್ವಲ್ಪ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಲಿ ನಾನು ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ಲಾಂಚ್ ಆಗಿ ತುಂಬಾ ದಿನ ಆಯ್ತು, ಆದ್ರೆ ನನ್ನ ಕೈಗೆ ರೀಸೆಂಟ್ ಆಗಿ ಸಿಕ್ಕಿದೆ, ಅದಕ್ಕೆ ಲೇಟ್ ಆಯ್ತು. ಹಾಗೆ ಈ ಫೋನ್ ನಮಗೆ ಮೋಟೋರೋಲಾ ಅವರು ಏನು ಕಳಿಸ್ಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ನಿಮ್ಗೆ ಏನಾದ್ರೂ ಹೊಸ ಫೋನ್, ಟಿವಿ, ಲ್ಯಾಪ್ಟಾಪ್ಸ್ ಬೇಕಾಗಿದ್ರೆ ಈ 2 ಶಾಪ್ಸ್ ನ ನೀವು ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ನಿಮ್ಗೆ ಬೇರೆ ಬೇರೆ ಆಫರ್ಸ್ ಗಳು ಮತ್ತೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇರುತ್ತೆ. ಈ ಬಾಕ್ಸ್ ಎನ್ವಿರಾನ್ಮೆಂಟಲ್ ಬಾಕ್ಸ್ ಆಗಿದೆ. ಇದರ ಸ್ಮೆಲ್ ಕೂಡ ಚೆನ್ನಾಗಿದೆ, ಯಾವ್ದೋ ಪರ್ಫ್ಯೂಮ್ ಸ್ಮೆಲ್ ತರ ಬರುತ್ತೆ. ಈಗ ನಾವು ಈ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಇಲ್ಲಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಈ ಬಾಕ್ಸ್ ಅಲ್ಲಿ ಯೂಸರ್ ಮ್ಯಾನ್ಯಲ್ ಸಿಗುತ್ತೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಇದೆ, ಸಿಮ್ ಎಜೆಕ್ಟರ್ ಟೂಲ್ ಸಿಗುತ್ತೆ, ಹಾಗೆ ಬಾಕ್ಸ್ ಅಲ್ಲಿ ನಮ್ಗೆ ಫೋನ್ ಸಿಗುತ್ತೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಹಾಗೆ ಈ ಬಾಕ್ಸ್ ಅಲ್ಲಿ ನಮ್ಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ. 90 ವ್ಯಾಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಹಾಗೆ ಈ ಬಾಕ್ಸ್ ಅಲ್ಲಿ ನಿಮ್ಗೆ ಬ್ಯಾಕ್ ಕವರ್ ಸಿಗೋದಿಲ್ಲ, ಅದನ್ನ ನೀವು ಎಕ್ಸ್ಟ್ರಾ ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರ ಬ್ಯಾಕ್ ಸೈಡ್ ಪ್ರೀಮಿಯಂ ವೇಗನ್ ಲೆದರ್ ಸಿಗುತ್ತೆ. ಇದು ಪ್ಯಾಂಟಾನ್ ವ್ಯಾಲಿಡೇಟ್ ಆಗಿದೆ. ಈ ಫೋನ್ 3 ಕಲರ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ: ಪ್ಯಾಂಟಾನ್ ಶ್ಯಾಡೋ, ಪ್ಯಾಂಟಾನ್ ಸ್ಪಾರ್ಕ್ಲಿಂಗ್ ಗ್ರೇಪ್ ಹಾಗೆ ಪ್ಯಾಂಟಾನ್ ಡಾರ್ಜಿಲಿಂಗ್ ಬ್ಲೂ. ಈಗ ನಮ್ಮ ಹತ್ರ ಇರೋದು ಡಾರ್ಜಿಲಿಂಗ್ ಬ್ಲೂ ಕಲರ್ ಇದೆ. ಇದರಲ್ಲಿ ವೇಗನ್ ಲೆದರ್ ನ ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟ್ ಫೀಲ್ ಸಿಗುತ್ತೆ. ಇದು ನೈಲಾನ್ ಇಂದ ಇನ್ಸ್ಪೈರ್ ಆಗಿದೆ, ತುಂಬಾ ಪ್ರೀಮಿಯಂ ಆಗಿದೆ. ಇದರಲ್ಲಿ ಪಾಲಿಕಾರ್ಬನೇಟ್ ಫ್ರೇಮ್ ಸಿಗುತ್ತೆ. ಹಾಗೆ ಇದಕ್ಕೆ MIL STD ಅಂತಂದ್ರೆ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಿಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಇದಕ್ಕೆ IP68 ಹಾಗೆ IP69 ರೇಟಿಂಗ್ ಸಿಗುತ್ತೆ. ಹಾಗೆ ಇದರಲ್ಲಿ ಸ್ಮಾರ್ಟ್ ವಾಟರ್ ಟಚ್ 3.0 ಫ್ಯೂಚರ್ ಇದೆ. ಕೈ ವೆಟ್ ಆದ್ರೂ ಡಿಸ್ಪ್ಲೇ ವರ್ಕ್ ಆಗುತ್ತೆ. ಇದು ನೀರಲ್ಲಿ ಬಿದ್ರೂ, ಇದಕ್ಕೆ ಹೈ ಪ್ರೆಷರ್ ನೀರ್ ಹಾಕಿದ್ರೂ ಇದು ಸರ್ವೈವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಇದು ವೇಗನ್ ಲೆದರ್ ಫಿನಿಶಿಂಗ್ ಇರೋದ್ರಿಂದ ಇದ್ರ ಮೇಲೆ ಜಾಸ್ತಿ ಸ್ಕ್ರಾಚಸ್ ಆಗೋದಿಲ್ಲ, ಆದ್ರೆ ಇದು ಬೇಗ ಗಲೀಜಾಗುತ್ತೆ. ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ. ಹಾಗೆ ಈ ಫೋನ್ ಡಿಸ್ಪ್ಲೇ ಕರ್ವ್ಡ್ ಆಗಿದೆ, ಬ್ಯಾಕ್ ಪ್ಯಾನಲ್ ಕೂಡ ಕರ್ವ್ಡ್ ಆಗಿದೆ. ಇದರಿಂದ ನೀವು ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಕಂಫರ್ಟಬಲ್ ಫೀಲ್ ಸಿಗುತ್ತೆ. ನೆಕ್ಸ್ಟ್ ಇದರ ವೇಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ 186 ಗ್ರಾಮ್ ವೇಟ್ ಇದೆ. ಹಾಗೆ 8.2 mm ಥಿಕ್ ಆಗಿದೆ. ಇದರಲ್ಲಿ 6000 mAh ಬಿಗ್ ಬ್ಯಾಟರಿ ಇದ್ರೂ ಇದು ಲೈಟ್ ವೈಟ್ ಆಗಿದೆ, ಹಾಗೆ ಥಿಕ್ ಆಗಿದೆ. ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದೆ, ಜಾಸ್ತಿ ದಪ್ಪ ಇದೆ ಅಂತ ಏನು ಫೀಲ್ ಆಗೋದಿಲ್ಲ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸ್ಪೀಕರ್ ಗ್ರಿಲ್ ಇದೆ, USB ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನು ನಾವು ಓಪನ್ ಮಾಡಿ ನೋಡೋದಾದ್ರೆ, ಇದು ನೋಡಿ ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಹಾಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಒಂದು ಡೆಡಿಕೇಟೆಡ್ AI ಕೀ ಸಿಗುತ್ತೆ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರ ಮೇಲೆ ವಾಲ್ಯೂಮ್ ರಾಕರ್ ಇದೆ. ಹಾಗೆ ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಸಿಗುತ್ತೆ. ಹಾಗೆ ಇದರಲ್ಲಿ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಇದೆ, ಹೈ ರೆಸ್ ಆಡಿಯೋ ಹಾಗೆ ಸ್ಪೇಷಿಯಲ್ ಆಡಿಯೋ ಸಪೋರ್ಟ್ ಕೂಡ ಇದೆ. ಈ ಸ್ಪೀಕರ್ ಲೌಡ್ ಆಗಿದೆ, ಡೀಟೇಲ್ಸ್ ನ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ, ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.67 ಇಂಚಸ್ 1.5K ಕ್ವಾಡ್ ಕರ್ವ್ ಪೋಲೆಟ್ ಡಿಸ್ಪ್ಲೇ ಸಿಗುತ್ತೆ. 120 ಹರ್ಟ್ಸ್ ಹೈಯರ್ ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಇದರಲ್ಲಿ ಬೆಸಲ್ಸ್ ತುಂಬಾ ಕಡಿಮೆ ಇದೆ. 96.47% ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ. ಪಂಚ್ ಹೋಲ್ ಕ್ಯಾಮೆರಾ ಇದೆ. ಇದಕ್ಕೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7 ಐ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ 4500 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಡಿಸ್ಪ್ಲೇ ಬ್ರೈಟ್ ಆಗಿದೆ. ಹಾಗೆ ಈ ಡಿಸ್ಪ್ಲೇ DCI P3 HDR10+ ಗೂ ಸಪೋರ್ಟ್ ಮಾಡುತ್ತೆ. ಇದು 10 ಬಿಟ್ ಡಿಸ್ಪ್ಲೇ ಆಗಿದೆ. ಇದರಿಂದ ಕಂಟೆಂಟ್ಸ್ ನೋಡುವಾಗ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ, ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಬೆಸಲ್ಸ್ ಕಡಿಮೆ ಇರೋದ್ರಿಂದ ಹಾಗೆ ಇದು ಕರ್ವ್ ಡಿಸ್ಪ್ಲೇ ಆಗಿರೋದ್ರಿಂದ ಕಂಟೆಂಟ್ಸ್ ನೋಡುವಾಗ ಡಿಸ್ಪ್ಲೇ ಇಂಪ್ರೆಸಿವ್ ಫೀಲ್ ಸಿಗುತ್ತೆ. ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ 60 FPS ಅಲ್ಲಿ ನೋಡಬಹುದು.
ಆದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ವೈಡ್ ಬ್ಯಾಂಡ್ L1 ಸಪೋರ್ಟ್ ಇದೆ ಅಷ್ಟೇ, HDR ಸಪೋರ್ಟ್ ಇಲ್ಲ. ಆದ್ರೆ ಇದರ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಆಂಟಿ ಫ್ಲಿಕರಿಂಗ್ ಮೋಡ್ ಇದೆ, ಇದರಿಂದ ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಇದೆ, ಇದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇದರ ಹ್ಯಾಪ್ಟಿಕ್ಸ್ ಕೂಡ ಚೆನ್ನಾಗಿದೆ, ವೈಬ್ರೇಷನ್ ಮೋಟಾರ್ ಕ್ವಾಲಿಟಿ ಚೆನ್ನಾಗಿದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೀಮಿಯಂ ಆಗಿದೆ. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 8350 ಎಕ್ಸ್ಟ್ರೀಮ್ ಪ್ರೊಸೆಸರ್ ಸಿಗುತ್ತೆ. ಇದು 4nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಇದರಲ್ಲಿ UFS 4.0 ಸ್ಟೋರೇಜ್ ಇದೆ, LPDDR5X ರ್ಯಾಮ್ ಇದೆ. ರ್ಯಾಮ್ ಹಾಗೆ ಸ್ಟೋರೇಜ್ ಎರಡೂ ಚೆನ್ನಾಗಿದೆ. ಇದರ ರೀರೈಟ್ ಕೂಡ ಚೆನ್ನಾಗಿದೆ. ಇದರಲ್ಲಿ UFS 4.0 ಇರೋದ್ರಿಂದ ಇದರ ಸ್ಟೋರೇಜ್ ಸ್ಕೋರ್ 2,19,000 ಪ್ಲಸ್ ಇದೆ. ಇದರಿಂದ ಫೋನ್ ಯೂಸ್ ಮಾಡುವಾಗ ಲ್ಯಾಗ್ ಫೀಲ್ ಆಗೋದಿಲ್ಲ. ಇದರಲ್ಲಿ 10 lakhs ಪ್ಲಸ್ ಅಂಟು ಸ್ಕೋರ್ ಇದೆ. ಹಾಗೆ 83% CPU ಥ್ರಾಟಲ್ ಇದೆ, ಥ್ರಾಟ್ಲಿಂಗ್ ಇಶ್ಯೂಸ್ ಇಲ್ಲ. ಆದ್ರೆ ಈ ಫೋನ್ ಗೇಮಿಂಗ್ ಟಾರ್ಗೆಟ್ ಫೋನ್ ಅಲ್ಲ, ಆದ್ರೆ ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಹಾಗೆ ಈ BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಇದೆ ಅಷ್ಟೇ, ಆದ್ರೆ ಮುಂದೆ ಅಪ್ಡೇಟ್ಸ್ ಅಲ್ಲಿ 90 FPS ಸಪೋರ್ಟ್ ಸಿಗುತ್ತೆ. ಹಾಗೆ COD ಅಲ್ಲಿ ವೆರಿ ಹೈ ಆಪ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಸೆಟ್ಟಿಂಗ್ ಅಲ್ಲಿ ಆಡಬಹುದು. ಗೇಮ್ಸ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಲ್ಯಾಗ್ ಫೀಲ್ ಆಗೋದಿಲ್ಲ, ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಹಾಗೆ ಇದರ ಟೆಂಪರೇಚರ್ ಹಾಗೆ ಬ್ಯಾಟರಿ ಡ್ರೈನ್ ಕೂಡ ಚೆಕ್ ಮಾಡಿದ್ವಿ. ಈ ಫೋನ್ 32°C ಇಂದ 41°C ವರೆಗೂ ಹೀಟ್ ಆಯ್ತು. ಹಾಗೆ 87% ಇಂದ 70% ವರೆಗೂ ಬ್ಯಾಟರಿ ಡ್ರೈನ್ ಆಯ್ತು. ಇದು ಸ್ವಲ್ಪ ಹೀಟ್ ಆಗ್ತಾ ಇದೆ, ಆದ್ರೆ ಓವರ್ ಹೀಟ್ ಏನೂ ಆಗ್ತಾ ಇಲ್ಲ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದು Android 15 ಅಲ್ಲೇ ಬರುತ್ತೆ. Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಇದಕ್ಕೆ 3 years ಮೇಜರ್ OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಆದ್ರೆ ಮೋಟೋರೋಲಾ ಅವರು ಅಪ್ಡೇಟ್ಸ್ ನ ಸ್ವಲ್ಪ ಲೇಟ್ ಆಗಿ ಕೊಡ್ತಾರೆ, ಆದ್ರೆ ಈ ಫೋನ್ಗೆ ಕರೆಕ್ಟ್ ಆಗಿ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ. ಹಾಗೆ ಮೋಟೋ ಫೋನ್ಸ್ ಯೂಶಲಿ ಕ್ಲೀನ್ ಆಗಿ ಇರ್ತಾ ಇತ್ತು, ಆದ್ರೆ ಈ ಫೋನ್ ಅಲ್ಲಿ ಸ್ವಲ್ಪ ಬ್ಲಾಟ್ವೇರ್ ಇದೆ, ಇದನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಹಾಗೆ ಇದರ ಆಪ್ಸ್ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಆನಿಮೇಷನ್ ಇಂಪ್ರೂವ್ ಆಗಿದೆ, ಸ್ಮೂತ್ ಫೀಲ್ ಸಿಗುತ್ತೆ. ಇದು ಪವರ್ಫುಲ್ ಫೋನ್ ಆಗಿದೆ, ಫಾಸ್ಟರ್ ಸ್ಟೋರೇಜ್ ಸಿಗುತ್ತೆ. ಯಾವ್ದಾದ್ರು ಆಪ್ ಮೇಲೆ ಟ್ಯಾಪ್ ಮಾಡಿದಾಗ ಸ್ಮೂತ್ ಆನಿಮೇಷನ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ಆಪ್ ಲಾಕ್ ಇದೆ, ಕ್ಲೋನ್ ಆಪ್ಸ್ ಆಪ್ಷನ್ ಸಿಗುತ್ತೆ. ಹಾಗೆ ಸ್ಮಾರ್ಟ್ ಕನೆಕ್ಟ್ ಇದೆ, ಮೋಟೋ ಸೆಕ್ಯೂರ್ ಫೀಚರ್ಸ್ ಸಿಗುತ್ತೆ. ಹಾಗೆ ಇವರು ಸೈಡ್ಗೆ ಒಂದು ಕೀನ ಆಡ್ ಮಾಡಿದ್ದಾರೆ, ಅದು AI ಲಾಂಚ್ ಮಾಡುತ್ತೆ. ಮೋಟೋ ಅವರು AI ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ಈ ಬಟನ್ ಇಂದ ಏನ್ ಯೂಸ್ ಅಂತ ಅಂದ್ರೆ ಈ AI ಕೀನ ಸಿಂಗಲ್ ಪ್ರೆಸ್ ಮಾಡಿದ್ರೆ ಮೋಟೋ AI 2.0 ಲಾಂಚ್ ಆಗುತ್ತೆ. ಇದರಲ್ಲಿ ಮೋಟೋ AI ಮಾತ್ರ ಸಿಗೋದಿಲ್ಲ, ಜೊತೆಗೆ ಪರ್ಪ್ಲೆಕ್ಸಿಟಿ AI ಹಾಗೆ ಕೋಪೈಲಟ್ ಕೂಡ ಸಿಗುತ್ತೆ. ಈ ಪರ್ಪ್ಲೆಕ್ಸಿಟಿ AI ಏನ್ ಮಾಡುತ್ತೆ, ಇದು ತುಂಬಾ ಪವರ್ಫುಲ್ ಆಗಿದೆ. ಇವಾಗ ಎಕ್ಸಾಂಪಲ್ಗೆ ನೀವೇನಾದ್ರೂ ಒಂದು ಆರ್ಟಿಕಲ್ ನೋಡ್ತಾ ಇರ್ತೀರಾ, ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಈ ಎಕ್ಸ್ಪ್ಲೋರ್ ಪರ್ಪ್ಲೆಕ್ಸಿಟಿನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಕೊಡುತ್ತೆ. ಇದು ಅಷ್ಟೇ ಇಲ್ಲ, ಇದು ಇನ್ನೂ ತುಂಬಾ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಇದೆ. ಇದರಲ್ಲಿ ಸೋನಿ LYT 700C ಸೆನ್ಸರ್ ಸಿಗುತ್ತೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ, ಇದನ್ನೇ ಮ್ಯಾಕ್ರೋ ಕ್ಯಾಮೆರಾ ಆಗಿ ಯೂಸ್ ಮಾಡಬಹುದು. ಮೂರನೇದು 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಇದೆ. ಇದರಲ್ಲಿ 3x ಆಪ್ಟಿಕಲ್ ಝೂಮ್ ಸಪೋರ್ಟ್ ಸಿಗುತ್ತೆ. ಹಾಗೆ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಇದೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಮೇನ್ ಕ್ಯಾಮೆರಾ ಟೆಲಿಫೋಟೋ ಅಲ್ಟ್ರಾ ವೈಡ್ ಫೋಟೋಸ್ ಅಲ್ಲಿ HDR ಪ್ರೊಸೆಸಿಂಗ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಗ್ರೀನ್ ಲೀವ್ಸ್, ಟ್ರೀಸ್, ಸ್ಕೈ ಫೋಟೋಸ್ ನಲ್ಲಿ ಕಲರ್ಸ್ ಅಕ್ಯುರೇಟ್ ಆಗಿದೆ. ಮೇನ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಡೀಟೇಲ್ಸ್ ನ ಕೊಡುತ್ತೆ. ಟೆಲಿಫೋಟೋಸ್, ಝೂಮ್ ಫೋಟೋಸ್ ನಲ್ಲಿನೂ ಡೀಟೇಲ್ಸ್ ಚೆನ್ನಾಗಿದೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ ಮಲ್ಟಿಫೋಕಲ್ ಪೋರ್ಟ್ರೇಟ್ ಆಪ್ಷನ್ ಸಿಗುತ್ತೆ. 24mm, 35mm, 50mm, 85mm ಝೂಮ್ ಆಪ್ಷನ್ ಸಿಗುತ್ತೆ. 3x ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ, ಸ್ಕಿನ್ ಟೋನ್ ನ್ಯಾಚುರಲ್ ಆಗಿದೆ, HDR ಪ್ರೊಸೆಸಿಂಗ್ ಚೆನ್ನಾಗಿದೆ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಹಾಗೆ ಕಲರ್ಸ್ ಚೆನ್ನಾಗಿದೆ. ಇದರಲ್ಲಿ ಟೆಲಿಫೋಟೋ ಇದೆ, ಇದರಿಂದ ಮ್ಯಾಕ್ಸಿಮಮ್ 50x ಝೂಮ್ ಮಾಡಬಹುದು. ಇದರ ಝೂಮ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ. ಇದರಲ್ಲಿ AI ಯೂಸ್ ಮಾಡಿ ಟೆಕ್ಸ್ಟ್ ಫೋಟೋಸ್ ನ ಎನ್ಹಾನ್ಸ್ ಮಾಡುತ್ತೆ. 1x ಮತ್ತೆ 50x ಫೋಟೋಸ್ ಗಳನ್ನ ಸೈಡ್ ಬೈ ಸೈಡ್ ನೋಡಿ ಸ್ವಲ್ಪ ಬ್ಲರ್ ಇರೋ ಫೋಟೋಸ್ ನ AI ಇಂದ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ಅಲ್ಟ್ರಾ ವೈಡ್ ನಿಂದ ಮ್ಯಾಕ್ರೋ ಫೋಟೋಸ್ ಕೂಡ ತೆಗಿಬಹುದು. ಮ್ಯಾಕ್ರೋ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ. ಹಾಗೆ ಲೋ ಲೈಟ್ ಅಲ್ಲಿ ಬ್ರೈಟ್ ಇಮೇಜಸ್ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ. ಲೋ ಲೈಟ್ ಟೆಲಿಫೋಟೋ, ಝೂಮ್ ಫೋಟೋಸ್ ಅಲ್ಲಿನೂ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಕಿನ್ ಟೋನ್ ಕೂಡ ಚೆನ್ನಾಗಿದೆ. ಅಲ್ಟ್ರಾ ವೈಡ್ ಅಲ್ಲಿ ಕೂಡ ಬ್ರೈಟ್ ಇಮೇಜಸ್ ಬರುತ್ತೆ, ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಹಾಗೆ ವಿಡಿಯೋಸ್ ಅಲ್ಲಿ ಎಲ್ಲಾ ಕ್ಯಾಮ್ರಾಸ್ ಗಳಿಂದ 4K ವಿಡಿಯೋಸ್ ನ ತೆಗಿಬಹುದು. ಇದರ ಜೊತೆಗೆ ರಿಯಲ್ ಟೈಮ್ ನಲ್ಲಿ ಎಲ್ಲಾ ಕ್ಯಾಮ್ರಾಗಳಲ್ಲಿ ಸ್ವಿಚ್ ಕೂಡ ಮಾಡಬಹುದು. 4K ವಿಡಿಯೋಸ್ ಅಲ್ಲಿ AI ಅಡಾಪ್ಟಿವ್ ಸ್ಟೆಬಿಲೈಸೇಷನ್ ಸಿಗುತ್ತೆ, ಸ್ಟೇಬಲ್ ಫುಟೇಜ್ ಬರುತ್ತೆ.
HDR ವಿಡಿಯೋಸ್ ಕೂಡ ತೆಗಿಬಹುದು. ಹಾಗೆ ಸೆಲ್ಫಿ ಕ್ಯಾಮೆರಾ ಫೋಟೋಸ್ ಅಲ್ಲಿ ಡಿಟೇಲ್ಸ್, ಸ್ಕಿನ್ ಟೋನ್ ಎಲ್ಲಾನು ಚೆನ್ನಾಗಿದೆ. HDR ಪ್ರೊಸೆಸಿಂಗ್ ಇದರಲ್ಲಿನೂ ಚೆನ್ನಾಗಿದೆ. ಪೋರ್ಟ್ರೇಟ್ ಸೆಲ್ಫಿಯಲ್ಲಿನೂ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಡೀಟೇಲ್ಸ್ ಕೂಡ ಚೆನ್ನಾಗಿದೆ. ಹಾಗೆ ಇದರಲ್ಲಿ 4K ವಿಡಿಯೋಸ್ನ ತೆಗಿಬಹುದು. ಇದರಲ್ಲೇನು AI ಅಡಾಪ್ಟಿವ್ ಸ್ಟೆಬಿಲೈಸೇಷನ್ ಇದೆ. ಸ್ಟೇಬಲ್ ಫುಟೇಜ್ ಸಿಗುತ್ತೆ. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಎಲ್ಲಾ ವಿಡಿಯೋಸ್ ಮತ್ತೆ ಫೋಟೋಸ್ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6000 mAh ಬ್ಯಾಟರಿ ಇದೆ. 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗು ಸಹ ಇದು ಸಪೋರ್ಟ್ ಮಾಡುತ್ತೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 50 ಮಿನಿಟ್ಸ್ ಅಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. ಹಾಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 8 ಅವರ್ಸ್ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ 1.5 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 14 5G ಬ್ಯಾಂಡ್ಸ್ ಸಿಗುತ್ತೆ. ಕ್ಯಾರಿಯರ್ ಅಗ್ರಿಗೇಷನ್ ಇದೆ. ವೈಫೈ 6E ಸಿಗುತ್ತೆ. ಬ್ಲೂಟೂತ್ 5.4 ಇದೆ. NFC ಸಪೋರ್ಟ್ ಕೂಡ ಸಿಗುತ್ತೆ. ಜೊತೆಗೆ ಇದರ 5G ಕನೆಕ್ಟಿವಿಟಿನೂ ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಂದು 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB RAM, 256GB ಸ್ಟೋರೇಜ್. ಇದಕ್ಕೆ 29,999 ಆಗುತ್ತೆ. ಹಾಗೆ 12GB RAM, 256GB ಸ್ಟೋರೇಜ್. ಇದಕ್ಕೆ 33,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ತಗೋಬಹುದಾ ಅಂತ ಅಂದ್ರೆ ತಗೋಬಹುದು. ಇದರಲ್ಲಿ AI ಇಂಪ್ರೆಸಿವ್ ಆಗಿದೆ. ಕ್ಯಾಮ್ರಾ ಕಲರ್ಸ್ ಇಂಪ್ರೂವ್ಮೆಂಟ್ ಚೆನ್ನಾಗಿದೆ. ಟೆಲಿಫೋಟೋ ಕ್ಯಾಮೆರಾ ಸಿಗುತ್ತೆ. 6000 mAh ಬಿಗ್ ಬ್ಯಾಟರಿ ಇದೆ. ಇದರ ಡಿಸ್ಪ್ಲೇ ಪ್ರೀಮಿಯಂ ಆಗಿದೆ. ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. UFS 4.0 ಸ್ಟೋರೇಜ್ ಇದೆ. ಆದ್ರೆ ಇದರಲ್ಲಿ ಬೆಸ್ಟ್ ಗೇಮಿಂಗ್ ಸಿಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದರಲ್ಲಿ ಡೀಸೆಂಟ್ ಗೇಮಿಂಗ್ ಸಿಗುತ್ತೆ ಅಷ್ಟೇ. ಗೇಮಿಂಗ್ ಗೋಸ್ಕರ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೆ ನಿಮ್ಮ ಡೇ ಟು ಡೇ ಟಾಸ್ಕ್ ನ ಇದರಲ್ಲಿ ಆರಾಮಾಗಿ ಮಾಡಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ Motorola Edge 60 Pro ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ನಾನು ಬೇರೆ ಯಾವ ಫೋನ್ ಜೊತೆಗೆ ಕಂಪ್ಯಾರಿಸನ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಕೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.